ದಸರಾ ಹಬ್ಬ ಬಂದಿದೆ. ದಸರಾ ಅಂದ್ರೆ ನಮ್ಮ ಕಣ್ಮುಂದೆ ಬರುವುದು ಮೈಸೂರು ದಸರಾ. ವೈಭವಕ್ಕೆ ಸಂಭ್ರಮಕ್ಕೆ ಮತ್ತೊಂದು ಹೆಸರೇ ಆಗಿರುವ ಮೈಸೂರು ದಸರಾ 400 ವರ್ಷಗಳ ಇತಿಹಾಸವಿರುವ ಈ ಅರಸರ ಹಬ್ಬ ಈಗ ನಾಡಹಬ್ಬವಾಗಿ ಬೆಳೆದಿದೆ. ಇದು ಹೇಗೆ ಆರಂಭವಾಯಿತು, ನಮ್ಮೆಲ್ಲರ ಹೆಮ್ಮೆಯಾಗಿ ಹೇಗೆ ಬೆಳೆಯಿತು, ಇದೆಲ್ಲವನ್ನ ತಿಳಿದುಕೊಳ್ಳೋಣ ಈ ವಿಶೇಷ ಕಾರ್ಯಕ್ರಮದಲ್ಲಿ. ಇದೇ ಈ ಹೊತ್ತಿನ ವಿಶೇಷ ವಿಜಯೋತ್ಸವ ದಸರಾ ಸಂಭ್ರಮ. ಮೈಸೂರು ನಗರ ಸಂಸ್ಕೃತಿಯ ತವರು. ಕಲೆ, ಸಾಹಿತ್ಯ, ಸಂಗೀತ, ಶಿಕ್ಷಣ ಎಲ್ಲಕ್ಕೂ ಇದು ನೆಲೆ. ಯದುವಂಶದ ಅರಸರ ಆಳ್ವಿಕೆಯಲ್ಲಿ ಈ ನಗರ ದಕ್ಷಿಣ ಭಾರತದ ಆದರ್ಶ ರಾಜ್ಯವಾಗಿ ಬೆಳೆಯಿತು. ಪ್ರಜೆಗಳಿಗೆ ಮಹತ್ವವನ್ನ ನೀಡಿದ ಸಂಸ್ಥಾನ ಎನಿಸಿಕೊಂಡಿತ್ತು. ನವರಾತ್ರಿಗಳ ಸಂಭ್ರಮದ ದಸರಾಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ. ಇದು ವರುಣನನ್ನ ಓಲೈಸಲು ಈ ಹಬ್ಬವನ್ನ ಆಚರಿಸಲಾಗ್ತಿತ್ತು. ಇದರ ಜೊತೆಗೆ ಚಾಮುಂಡೇಶ್ವರಿ ಮಹಿಷನೆಂಬ ರಕ್ಕಸನನ್ನ ಸಂಹಾರದ ದಿನವನ್ನಾಗಿ ಆಚರಿಸಲಾಗ್ತಿದೆ. ದುಷ್ಟ ಸಂಹಾರದ ಈ ಹಿನ್ನೆಲೆಯಲ್ಲೇ ಮೈಸೂರಿನ ರಾಜರು ದಸರಾವನ್ನ ನಾಡಿನ ಹಬ್ಬವಾಗಿ ಆಚರಿಸಲು ಆರಂಭಿಸಿದರು ಎನ್ನಲಾಗುತ್ತೆ. ಈ ಅವಧಿಯಲ್ಲಿ ತಮ್ಮಲ್ಲಿರುವ ಸಕಲ ಶಸ್ತ್ರಾಸ್ತ್ರಗಳಿಗೂ ಪೂಜೆ ಮಾಡುವ ಮೂಲಕ ತಮ್ಮ ಬಲ ಪ್ರದರ್ಶಿಸುವುದು ಒಂದು ಉದ್ದೇಶವಾಗಿತ್ತು ಎನ್ನುತ್ತದೆ ಇತಿಹಾಸ. ಇಂದು ದಸರಾ ಅಂದರೆ ಮೈಸೂರು ಎಂದೇ ಗುರುತಿಸುತ್ತೇವೆ. ಆದರೆ ನವರಾತ್ರಿಯ ಈ ಉತ್ಸವ ಆರಂಭವಾಗಿದ್ದು ವಿಜಯನಗರದ ಅರಸರ ಕಾಲದಲ್ಲಿ. ಕೃಷ್ಣದೇವರಾಯನ ಕಾಲದಲ್ಲಿ ಈ ಉತ್ಸವ ಆರಂಭವಾಗಿದ್ದು. ಹಂಪಿಯಲ್ಲಿ ನಡೆಯುತ್ತಿದ್ದ ಈ ಉತ್ಸವದಲ್ಲಿ 9 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಯುದ್ಧ ಕಲೆ ಪ್ರದರ್ಶನಗಳು, ಸಾಹಸ ಪ್ರದರ್ಶನಗಳು ಜರುಗುತ್ತಿದ್ವು. ಆಯುಧ ಪೂಜೆ ಮತ್ತು ವಿಜಯದಶಮಿಯ ದಿನ ಆಯುಧಗಳ ಪೂಜೆ ಪ್ರದರ್ಶನ ನಡೆಯುತ್ತಿತ್ತು ಎಂದು ಆಗ ಹಂಪಿಗೆ ಭೇಟಿ ನೀಡಿದ್ದ ಡೊಮಿಂಗೋ ಪಯಸ್ ಎಂಬ ಪ್ರವಾಸಿ ದಾಖಲಿಸಿದ್ದಾನೆ. ಈ ಸಾಮ್ರಾಜ್ಯದ ಸಂಸ್ಥಾನ ಅರಸರಾಗಿದ್ದ ಯದುವಂಶದ ದೊರೆಗಳು ದಸರಾವನ್ನ ಮೈಸೂರಿಗೆ ಒಯ್ದರು. ಇದನ್ನ ಮಾಡಿದ್ದು 1ನೇ ರಾಜ ಒಡೆಯರ್. ಇವರ ಕಾಲದಲ್ಲಿ ಚಾಲನೆ ಪಡೆದ ದಸರಾ ಆಚರಣೆ ಕಂಠೀರವ ನರಸರಾಜ ಒಡೆಯರ್ ಕಾಲದಲ್ಲಿ ಈ ದಸರಾ ವೈಭವ ಇನ್ನಷ್ಟು ಹೆಚ್ಚಿಸಿಕೊಂಡಿತು. ಈ ನಡುವೆ ಮೈಸೂರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಆಳ್ವಿಕೆಗೆ ಒಳಪಟ್ಟಿತು. ಆದರೆ ದಸರಾ ಆಚರಣೆ ನಿಲ್ಲಲಿಲ್ಲ. ಶ್ರೀರಂಗಪಟ್ಟಣದಲ್ಲಿ ಅದೇ ಸಡಗರದಿಂದ ಜರುಗಿತು. 1799ರಲ್ಲಿ 3ನೇ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ದಸರಾ ಮೈಸೂರಿಗೆ ಮರಳಿತು. ಆಗಲೇ ರಾಜ ದರ್ಬಾರ್ ನಡೆಸಲು ಶುರುವಾಯಿತು. ಮೈಸೂರಿಗೆ ಆಧುನಿಕತೆಯ ಸ್ಪರ್ಶ ನೀಡಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ದಸರಾ ಇನ್ನಷ್ಟು ಮೆರುಗು ಪಡೆದುಕೊಂಡಿತು. ಇವರ ನಂತರ ಬಂದ ಜಯರಾಮ ಒಡೆಯರ್ ಕಡೆಯದಾಗಿ ದಸರೆಯ ನೇತೃತ್ವ ವಹಿಸಿದ ಕಡೆ ಮೈಸೂರು ಅರಸ. ಅಂಬಾರಿ ಏರಿದ ರಾಜ ದರ್ಬಾರ್ ನಡೆಸಿದ ಕಡೆಯ ರಾಜ.
ಜಯಚಾಮರಾಜರು ಸಾಹಿತ್ಯ, ಸಂಸ್ಕೃತಿ, ಕಲೆಯ ಬಗ್ಗೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದ ವಿದ್ವಾಂಸರು. ಇವರ ಆಳ್ವಿಕೆಯಲ್ಲಿ ಮೈಸೂರು ದಸರಾದ ವೈಭವ ಹೆಚ್ಚಿತು. ರಾಜನು ಈ ಉತ್ಸವದಲ್ಲಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಿದ್ರು, ದರ್ಬಾರ್ ನಡೆಸ್ತಿದ್ರು. ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ಇವರ ನೇತೃತ್ವದಲ್ಲಿ ನಡೆಯುತ್ತಿದ್ವು. ರಾಜನೇ ಪ್ರತ್ಯಕ್ಷ ದೇವರೆಂದು ನಂಬಿದ್ದ ಪ್ರಜೆಗಳು ರಾಜದರ್ಶನಕ್ಕಾಗಿ ಆಗಮಿಸುತ್ತಿದ್ರು. ಹೀಗೆ ದಸರಾ ಮಹಾ ಉತ್ಸವವಾಗಿ ಜಾತಿ ಧರ್ಮಗಳ ಚೌಕಟ್ಟುಗಳೇ ಇಲ್ಲದೆ ದೊಡ್ಡ ಸಾಂಸ್ಕೃತಿಕ ಮೇಳುವಾಗಿತ್ತು. ಸಂಸ್ಥಾನದ ಮೂಲೆ ಮೂಲೆಯಿಂದ ವಿವಿಧ ಕಲಾವಿದರು ಆಗಮಿಸಿ 9 ದಿನಗಳ ಉತ್ಸವಕ್ಕೆ ಮೆರುಗು ನೀಡುತ್ತಿದ್ದರು. ಈಗ ದಸರಾವನ್ನ ನಾಡ ಹಬ್ಬವಾಗಿ ಸರ್ಕಾರ ನಡೆಸುತ್ತಿದೆ. ರಾಜಕಾಲದ ವೈಶಿಷ್ಟ್ಯಗಳು ಇಲ್ಲವಾದರೂ ದಸರಾ ಜೀವಂತವಾಗಿ ಜಗತ್ತಿನ ಗಮನ ಸೆಳೆಯುವ ಉತ್ಸವವಾಗಿ ಉಳಿದಿದೆ. ದಸರಾ ಹೇಗೆ ಆರಂಭವಾಯಿತು? ವರ್ಷದಿಂದ ವರ್ಷಕ್ಕೆ ಅದು ಹೇಗೆ ಸಂಭ್ರಮವನ್ನ ಹೆಚ್ಚಿಸಿಕೊಂಡು ಜಗತ್ ಪ್ರಸಿದ್ಧವಾಯಿತು ನೋಡಿದ್ರಲ್ಲ. ಇನ್ನು ಮೈಸೂರಿನ ದಸರಾದಲ್ಲಿ ಜಗತ್ತಿನ ಗಮನ ಸೆಳೆಯುವಂಥದ್ದು ಏನಿರುತ್ತೆ? 9 ದಿನಗಳು ಏನು ನಡೆಯುತ್ತೆ ನೋಡೋಣ ಒಂದು ಪುಟ್ಟ ಬ್ರೇಕ್ ನಂತರ.